ನಂದು ನಿಂದು ಎಂದು ಒಂದೇ ರಿದಮ್ಮ. ಹೇ ರಘು, ಎಲ್ಲಿ ಆಡ ಇದು? ಅಣ್ಣ ರಾತ್ರಿ ಒಂದು ನಾಟಕ ನೋಡಕ್ ಹೋಗಿದ್ದೆ ಅಣ್ಣ. ನಾಟಕ ನೋಡಕ್ ಹೋಗಿದ್ದ? ಯಾವ ನಾಟಕ? ತವರಿನ ತಮ್ಮ ಅಂತಣ. ಹಾ, ಆಮೇಲೆ ಅದರಲ್ಲಿ ಹೀರೋ ಪಾತ್ರ ಮಾಡಿರೋನು ದಿಲೀಪ್ ಅಂತಣ. ಮುಂದೆ ಏನಾಯ್ತು? ಹಾ ಹೀರೋ ಅವನ ಎಡಚಿದ ಈ ಸಾಂಗ್ ಆಡ್ತಾ ಇದ್ದಣ್ಣ. ರಿದಂ ರಿದಂ ಇದೆಂತ ರಿದಂ ಪಯಂ ಪಯಂ ಇದೆಂತ ಪಯಂ. ನಿನಗೆ ಚೇಷ್ಟೆ ಬಿಟ್ರೆ ಬೇರೆ ಏನು ಇಲ್ವೇನಾ? ಅದು ಸರಿ ಕಣ. ಎಲ್ಲ ಹೋಗಿದ್ದೆ ಎಷ್ಟೊತ್ತವರೆಗೆ? ಎಲ್ಲಿಗಣ ಹೋಗ್ಲಿ, ವರ್ಕ್ ಶಾಪಿಂಗ್ ಕೆಲಸ ಮುಗಿಸ್ಕೊಂಡು ಈಗ ತಾನೇ ಮನೆ ಬರ್ತಾ ಇದ್ದೀನಿ ಅಣ್ಣ. ರಘು, ವರ್ಕ್ಶಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡು ಅಂತ ತಾನೇ ನಾನು ನಿನ್ನ ಕಾಲೇಜಿಗೆ ಸೇರಿಸಿದ್ದು. ನೋಡ, ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳ ತಗೊಳ್ಳ ಈ ದಿಲೀಪಿನ ತಮ್ಮನೊಬ್ಬ ವರ್ಕ್ಶಾಪ್ನಲ್ಲಿ ಕೂಲಿ ಆಳಂತ ಕೆಲಸ ಮಾಡ್ತಾನೆ ಅಂದ್ರೆ ನನ್ಗೆಷ್ಟು ಅವಮಾನ ನೀನೇ ಹೇಳೋ. ನೋಡ, ಇವತ್ತಿನಿಂದ ಈ ವರ್ಕ್ಶಾಪ್ ಕೆಲಸಕ್ಕೆ ನೀನು ಹೋಗ್ಬಾರ್ದು. ದಿಸ್ ಇಸ್ ಮೈ ಆರ್ಡರ್. ದಯಮಾಡಿ ಹಾ ವರ್ಕ್ ಶಾಪಿನ ಕೆಲಸವನ್ನ ಈನ ಕೆಲಸ ಅಂತ ಹೇಳಿಸ್ಬೇಡ ಅಣ್ಣ. ದೇಹನ ದಂಡಿಸಿ ಬೆವರು ಸುರಿಸಲು ಆಶ್ರಯ ಕೊಟ್ಟ ಹಾ ದುಡಿಮೆ ತಾಯಿ ಪುಣ್ಯ ಹಣದಿಂದಲೇ ಅಣ್ಣ ನಮ್ಮ ಉದರ ಪೋಷಣೆ ಆಯಿತಣ್ಣ. ಅಷ್ಟೇ ಅಲ್ಲ ಅಣ್ಣ, ದೊಡ್ಡ ಉದ್ಯೋಗ ಅಂತ ಹೇಳಿಕೊಳ್ಳುತ್ತಿರುವ ಹಾ ನೌಕರಿ ಕೆಲಸ ಸಿಗ್ಬೇಕಾದ್ರೆ ನಿನ್ನಿಂದ ಈನ ಕೆಲಸ ಅಂತ ಅನ್ನಿಸಿಕೊಳ್ಳುತ್ತಿರುವ ಹಾ ವರ್ಕ್ ಶಾಪಿನ ತಾಯಿ ದುಡಿಮೆ ಅಂತ ಮರಿಬೇಡ ಅಣ್ಣ, ಮರಿಬೇಡ ಅಣ್ಣ. ದಯಮಾಡಿ ನೀನು ಕೈ ಮುಗಿ ಕೇಳ್ಕತ್ತೀನಿ ಅಣ್ಣ. ಹಾ ವರ್ಕ್ ಶಾಪಿನ ಕೆಲಸ ಅಂತ ಈನ ಕೆಲಸ ಅಂತ ಹೇಳಿಸ್ಬೇಡ ಅಣ್ಣ. ಸಾರಿ ಕಣ, ಏನು ನಾಲ್ಗೆ ಜಾರಿ ತಪ್ಪು ಮಾತಾಡ್ಬಿಟ್ಟೆ. ನಿನ್ನ ದುಡಿಮೆನ ಈನ ಅಂತ ಕರೆದದ್ದು ನಾನು ತಪ್ಪಾಯ್ತು ಕಣ. ರಘು, ನೀನು ವಯಸ್ಸಿನಲ್ಲಿ ನನಗಿಂತ ಚಿಕ್ಕವನಾದರೂ ಈ ನಿನ್ನ ವಿವೇಕವಾಣಿಯ ಮುಂದೆ ನಾನು ಚಿಕ್ಕವನಾಗ್ಬಿಟ್ಟೆ. ನೋಡ್ರಗು, ಇಷ್ಟು ವರ್ಷ ನನಗೋಸ್ಕರ, ನನ್ನ ಶಿಕ್ಷಣಕ್ಕೋಸ್ಕರ ಇಷ್ಟೊಂದು ಶ್ರಮ ವಹಿಸಿದ್ವಿ ಅಂದಮೇಲೆ ಇನ್ನು ಮುಂದೆ ನಾನು ನಿನಗೋಸ್ಕರ ಶ್ರಮ ವಹಿಸೋದು ನ್ಯಾಯ ಅಲ್ವೇನೋ? ಅದಕ್ಕೆ ಆಗಿ ಹೇಳ್ದೆ ಕಣೋ, ಬೇಜಾರು ಮಾಡ್ಕೋಬೇಡ. ನೋಡು, ಇವತ್ತಿನಿಂದ ಆ ವರ್ಕ್ಶಾಪ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡು. ನನ್ನ ಮಾತು ಮೀರಿ ನೀನು ಆ ಕೆಲಸಕ್ಕೆ ಹೋಗೋದು ಯಾದ್ರೆ ಈ ನಿನ್ನ ಅಣ್ಣನ ಆನೆ ಆಗಿದೆ ನೀನು. ಅಣ್ಣ, ನಿರ್ಮಲ ಹಂತಕರಣಕ್ಕೆ ನಾನು ಯಾವತ್ತು ಚಿರಋಣಿಯಾಗಿರ್ತೀನಿ ಅಣ್ಣ. ನೀನು ಹೇಳ್ದಂಗೆ ನಾಳೆನೆ ಹೋಗಿ ಆ ವರ್ಕ್ ಶಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ ಅಣ್ಣ. ಸರಿ ಕಣ, ನನಗೆ ಆಫೀಸಿಗೆ ಟೈಮ್ ಆಯಿತು, ನಾನು ಹೊಡ್ತೀನಿ ಕಣ. ಆಯ್ತಣ್ಣ. ಒಳಗಡೆ ನಿಮ್ಮ ಅತ್ತಿಗೆ ಇದ್ದಾಳೆ, ಬೇಗ ಊಟ ಮಾಡ್ಕೊಂಡು ಕಾಲೇಜ್ಗೆ ಹೋಗು. ಆಯ್ತಣ್ಣ. ಒಂದು ಆಸೆ ಇದೆ ಕಣ. ಅದೇನು ಹೇಳಣ್ಣ? ಈ ಸಲ PUC ಪರೀಕ್ಷೆಯಲ್ಲಿ ನೀನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು ಅನ್ನೋದೇ ಈ ನನ್ನ ಆಸೆ ಕಣ. ಆಯ್ತಣ್ಣ, ಪ್ರಯತ್ನ ಪಡ್ತೀನಿ. ಎಲ್ಲ ನಿನ್ನ ಆಶೀರ್ವಾದ ಅಣ್ಣ. ಮುತ್ತಂತ ಅಣ್ಣನಿವನು ಹರಸಿದನು ಪ್ರೀತಿಯ ತಮ್ಮನ. ಮುತ್ತಂತ ಅಣ್ಣನಿವನು ಹರಸಿದನು ಪ್ರೀತಿಯ ಈ ತಮ್ಮನ. ಬರ್ತೀನಿ ಕಣ. ಆಯ್ತಣ್ಣ. ಅದಕ್ಕೆ ಅದಕ್ಕೆ ಯಾರು? ಓ ರಘು, ಬಾರಪ್ಪ, ಈಗ ಬಂದ್ಯಾ? ಹೌದು ಅದಕ್ಕೆ. ಮನೇಲಿ ಯಾರು ಇಲ್ವ ಅದಕ್ಕೆ? ಇಲ್ಲಪ್ಪ, ಅವರೆಲ್ಲ ತೋಟ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಲ್ಲ ಅದಕ್ಕೆ, ನನ್ಗೆ ಊಟ ಹಾಕ್ತಾನೆ ಎಲ್ಲ ದೇವಸ್ಥಾನಕ್ಕೆ ಹೋಗಿರೋದಕ್ಕೆ ತುಂಬಾ ಹೊಟ್ಟೆ ಸಿಗ್ತಾ ಇದೆ ಅದಕ್ಕೆ. ಯಾಕೆ ರಘು, ಈ ಮನೇಲಿ ಊಟ ಕೊಡೋದಕ್ಕೆ ನಾನಿಲ್ವಾ? ನಾನು ನೀಡಿದ ಅನ್ನ ನಿನಗೆ ರುಚಿಸಲ್ವಾ, ಅಥವಾ ನನ್ನ ಮೇಲೆ ನಿನಗೆ ಪ್ರೀತಿನೇ ಇಲ್ವಾ? ಅದಕ್ಕೆ ಏನು ಅಂತ ಮಾತಾಡ್ತಿರೋದಕ್ಕೆ? ನನ್ನ ತಾಯಿಯ ಪ್ರತಿಬಿಂಬವನ್ನ ನಿಮ್ಮ ರೂಪದಲ್ಲಿ ಕಾಣುತ್ತಿರುವಾಗ ನಿಮ್ಮಿಂದ ಒಂದು ತುತ್ತು ಅನ್ನ ತಿಂದರೆ ನನ್ನ ಪಾಲಿಗೆ ವಿಷಾಗಬಹುದು ತಾಯಿ. ಇಲ್ಲ ತಾಯಿ, ನಿಮ್ಮ ಮೇಲೆ ಪ್ರೀತಿ ಅಭಿಮಾನ ಎಲ್ಲ ಇದೆ ಅದಕ್ಕೆ. ಆಹಾ,
ಅದೆಲ್ಲ ಕೃತಕ ಪ್ರೇಮ. ನಿನ್ಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಈ ರೀತಿ ದೂರ ನಿಂತ್ಕೊಂಡು ಮಾತಾಡ್ತಾ ಇದ್ಯಾ? ಸಾಧ್ಯನೇ ಇಲ್ಲ. ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೆ, ಪ್ರೀತಿಯಿಂದ ನಗ್ತಾ ಇದ್ದೆ. ಪ್ರೀತಿನೇ ಇಲ್ಲ ಅಂದ್ಮೇಲೆ ಅದೆಲ್ಲ ಹೇಗ್ ಸಾಧ್ಯ? ನೀನೇ ಹೇಳು ರಘು. ಅದಕ್ಕೆ ಸಮಯ ಇರ್ಲಿ. ಅದಕ್ಕೆ ಯಾವಾಗಲೂ ಕಾಲೇಜು ವರ್ಕ್ಶಾಪ್ ಓದಿದ್ದರಿಂದ ನಿಮ್ ಜೊತೆ ಮಾತಾಡಕ್ಕೆ ಟೈಮೇ ಸಿಗ್ಲಿಲ್ಲ. ಅದಕ್ಕೆ ನಾಳೆಯಿಂದ ನೀವ್ ಹೇಳಂಗ್ ಕೇಳ್ತೀನಿ. ಅದಕ್ಕೆ ಹೌದಾ? ನಿಜವಾಗ್ಲೂ? ನಿಮ್ ಮನೆಗೆ ಓದ್ಕೆ ಸುಳ್ಳ್ಯಾ ಕೇಳಿ. ಓ ಮೈ ಗಾಡ್, ಮುದ್ದು ಚಿನ್ನ ರನ್ನ ಕಣೋ ನೀನು. ಈ ನಿನ್ನ ಮುಖ ಅದೆಷ್ಟು ಸುಂದರ, ಈ ನಿನ್ನ ದೇಹ ಅದೆಷ್ಟು ಮಧುರ. ಯಾವಾಗ್ಲೂ ನಿನ್ನೊಂದಿಗೆ ಕಾಲ ಕಳಿಬೇಕನ್ನೋದೇ ನನ್ನ ಆಸೆ ಕಣ. ನೀನೊಣ್ಣನು ಇದ್ದಾನೆ, ಅವ್ರ ಸಿಗ್ರು ಯಾವಾಗ್ಲೂ ಡ್ಯೂಟಿ ಆಫೀಸು ಅಂತ ಸಾಯ್ತಾನೆ ಇರ್ತಾರೆ. ನೀನೇ ಹೇಳು, ನನಗೆ ಸುಖ ಬೇಡವಾ, ಶೃಂಗಾರ ಬೇಡವಾ? ಅದೆಲ್ಲ ನಿನ್ನಿಂದ ಸಿಗುತ್ತೆ ಅನ್ನೋದಾದ್ರೆ ನನಗಷ್ಟೇ ಸಾಕು. ಪ್ಲೀಸ್ ಡಾರ್ಲಿಂಗ್, ಕಮ್ ಆನ್ ಡಾರ್ಲಿಂಗ್, ಪ್ಲೀಸ್ ಡಾರ್ಲಿಂಗ್. ನೀವು ನಮ್ಮ ಅಣ್ಣನ ಹೆಂಡತಿ, ನನ್ನ ತಾಯಿಯ ಸಮಾನಳು. ಹೀಗಿರುವಾಗ ಮಗನಂತಿರುವ ಈ ಮೈದನ ಮೇಲೆ ಕಾಮದ ದೃಷ್ಟಿಯಿಂದ ಬೀರಿ ಈ ಮಾತನ್ನ ಮರೆಯೋದಕ್ಕೆ ಕಳಂಕ ತರಬೇಕು ಅನ್ಕೊಂಡಿದ್ದೀರ ಅತ್ತಿಗೆ. ಬೇಡ ಅತ್ತಿಗೆ, ಬೇಡ. ನಿಮ್ಗೆ ಕೈ ಮುತ್ತು ಕೇಳ್ಕತ್ತೀನಿ ಅತ್ತಿಗೆ. ಅತ್ತಿಗೆ ಎಂದರೆ ಎತ್ತಮ್ಮನ ಮೇಲೆ ಕಾಮದ ದೃಷ್ಟಿಯಲ್ಲಿ ಬೀರಿ ದೇವರಂತಹ ನನಗೆ ಕೇಳಬಹು ಕಾರ್ಯ ನನ್ನ ಸರ್ವತ್ರಕ್ಕೂ ಸಾಧ್ಯವಿಲ್ಲ ಅತ್ತಿಗೆ, ಸರ್ವತ್ರಕ್ಕೂ ಸಾಧ್ಯವಿಲ್ಲ. ದಯಮಾಡಿ ದುರ್ಬುದ್ಧಿನ ಬಿಟ್ಬಿಡಿ. ಕಾಮಿನಿಯ ಪ್ರೇಮಕ್ಕೆ ಪಾಪ ಪುಣ್ಯಗಳಿಲ್ಲ, ಬಂಧು ಬಾಂಧವರೆಂಬ ಭೇದ ಭಾವಗಳಿಲ್ಲ. ಹುಚ್ಚು ಧರ್ಮವನ್ನೆಚ್ಚಿ ಒಲಿದು ಬಂದ ನನ್ನನ್ನ ತಿರಸ್ಕಾರ ಮಾಡೋದ್ರಲ್ಲಿ ಯಾವ ಜಾಣತನೂ ಇಲ್ಲ. ಸುಮ್ನೆ ನನ್ನ ಮಾತು ಕೇಳು, ನನ್ನ ಆಸೆನ ನೆರವೇರಿಸು. ಪ್ಲೀಸ್ ಡಾರ್ಲಿಂಗ್, ಪ್ಲೀಸ್ ರಘು. ನಿಮ್ಮ ಅವಿವೇಕ ದುರ್ಬೋಧನೆಯನ್ನ ಬಿಟ್ಬಿಡಿ. ನಮ್ಮ ಅಣ್ಣ ನಿಮ್ಮಲ್ಲ ಮನಸ್ಸಿಗೆ ರಾಣಿಯಾಗಿ ಬಂದು ಇನ್ನೊಮ್ಮೆ ನಿಮ್ಮ ಬಾಯಲ್ಲಿ ಇಂಥ ಮಾತು ಬಂದುದೇ ಆದರೆ ಅಣ್ಣನಿಗೆ ವಿಷಯ ಹೇಳಿ ನಿಮ್ಮ ಮಕ್ಕಳಿಗೆ ಮೋಸ ಮಾಡಬೇಕಾಗ್ತದೆ. ನಾ ಈ ಕಾಲಿಗೆ ಹೋಗಿ ಬರ್ತೀನಿ. ನಿಲ್ಲ ರಘು, ನೋಡು, ಊಟ ಮಾಡ್ದೆ ಕಾಲೇಜ್ಗೆ ಹೋಗ್ಬೇಡ. ಬಾ, ಮೊದಲು ಊಟ ಮಾಡು, ಅಲ್ಲಿ ನಿನ್ಗೆ ಸರಿಯಾದ ಟ್ರೈನಿಂಗ್ ನಾನ್ ಕೊಡ್ತೀನಿ. ಬೇಡ ಅತ್ತಿಗೆ, ಬೇಡ. ನಿನ್ಗೊಂದು ದೊಡ್ಡ ನಮಸ್ಕಾರ. ನಿನ್ನ ಹೃದಯ ಸಾಗರದಲ್ಲಿ ದುರ್ಬೋಧನೆ ಎಂಬ ವಿಷದ ರಸ ಸುಳಿದಾಡ್ತಾ ಇದೆ. ಇಂಥ ವೇಳೆಯಲ್ಲಿ ನಿನ್ನ ಕೈಯಿಂದ ಒಂದು ತುತ್ತು ಅನ್ನ ತಿಂದರೆ ಆ ವಿಷದ ರಸ ನನ್ನಲ್ಲೂ ಸೇರಿ ನಿನ್ನಲ್ಲಿ ಇಟ್ಟು ಹುಟ್ಟಿರುವ ಕೆಟ್ಟ ಗುಣ ನನ್ನಲ್ಲಿ ಉಟ್ಕೊಳ್ತದೆ. ಇನ್ ಕಾಯಿಗೋ ಬರ್ತೀನಿ. ನಿಲ್ಲ ರಘು, ರಘು. ಹಾಗಾದ್ರೆ ನಾನು ನೀಡಿದ ಅನ್ನ ತಿನ್ನಲ್ವೇನು? ತಿಂತೀನಿ ಎತ್ತಿಗೆ, ತಿಂತೀನಿ. ಆದ್ರೆ ಈಗಲ್ಲ. ನಿನ್ನಲ್ಲಿ ಹುಟ್ಟಿರುವ ದುರ್ಬುದ್ಧಿ ಹೋಗಿ ಮೈದರಂತನ ಮಗನಂತ ತಿಳಿದು ಯಾವತ್ತು ತಂದು ಕೊಟ್ಟಿರೋ ಅವತ್ತು ಊಟ ಮಾಡ್ತೀನಿ. ಅಂತ ವಿವೇಕ ನಿಮ್ಮಲ್ಲಿ ಬರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಗೊಂದು ದೊಡ್ಡ ನಮಸ್ಕಾರ. ನಾನು ಬರ್ತೀನಿ. ನಿಲ್ಲ ರಘು, ರಘು, ರಘು. ಎಲ್ಲ ತಿರುಕ, ಇಷ್ಟು ಸೊಕ್ಕ ನಿನಗೆ. ಈ ಸೊಕ್ಕನ್ನ ಹೇಗ್ ಮುರಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಸಂಜೆ ಆದ್ಮೇಲೆ ಎಲ್ಲ ಹೋಗ್ತೀಯ, ಮನೆಗ್ ಬಂದೇ ಬರ್ತೀಯ. ಆಗ ನಿನಗೆ ತಕ್ಕ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು